Welcome to Little Wonders. In this video, we are going to see Marigold Book 1 textbook in English for class 1st. We will start with Unit 2, After a Bath. This is a poem, so we are going to recite poem first, then we go to the exercise. Enjoy this poem. After my bath, I try to wipe myself till I am dry. Hands to wipe and fingers and toes, and two wet legs and a shiny nose. Just think how much less time I take if I was a dog and could shake. Once again we recite the poem. After my bath I try to wipe myself till I am dry. Hands to wipe and fingers and toes, and two wet legs and a shiny nose. Just think how much less time I take if I were a dog and could shake. This poem is written by Ellen Fisher. Now ಈಗ ಇದನ್ನ ಅರ್ಥವನ್ನು ನೋಡೋಣ. After my bath I try to wipe myself till I am dry. ಮಗು ಅಂತ ಇದೆ. ಆಫ್ಟರ್ ಮೈ ಬಾತ್ ನನ್ನ ಸ್ನಾನ ಆದಮೇಲೆ ನಾನು ನನಗೆ ವೈಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪೂರ್ತಿ ಒಣಗಿ ಹೋಗೋ ತನಕ ನಾನು ಒರೆಸ್ಕೋತೀನಿ. ಹ್ಯಾಂಡ್ಸ್ ಟು ವೈಪ್ ನನ್ನ ಕೈಗಳು ಒರೆಸ್ಕೋತೀನಿ. ಫಿಂಗರ್ಸ್ ಆ್ಯಂಡ್ ಟೋಸ್, ಫಿಂಗರ್ಸ್ ಅಂದರೆ ಕೈ ಬೆರಳು, ಟೋಸ್ ಅಂದರೆ ಕಾಲಿನ ಬೆರಳು ಅನ್ನು ಒರೆಸ್ಕೋತೀನಿ. ಆ್ಯಂಡ್ ಟೂ ವೆಟ್ ಲೆಗ್ಸ್, ನಾನು ಎರಡು ಹಸಿ ಕಾಲನ್ನು ಒರೆಸ್ಕೋತೀನಿ. ಆ್ಯಂಡ್ ಅ ಶೈನಿ ನೋಸ್, ನನ್ನ ಮೂಗಿನ ಮೇಲೆ ನೀರು ಬಿದ್ದಿರ್ತದ, ಅದ್ರದಿಂದ ನನ್ನ ಮೂಗು ಕೂಡ ಹಸಿ ಆಗಿರ್ತದ, ಅದನ್ನು ಕೂಡ ನಾನು ಒರೆಸ್ಕೋತೀನಿ. ಶೈನ್ ಆಗುವವರೆಗೂ ನಾನು ಒರೆಸ್ಕೋತೀನಿ. ಜಸ್ಟ್ ಥಿಂಕ್ ಹೌ ಮಚ್ ಲೆಸ್ ಟೈಮ್ ಐ ಟೇಕ್ ಇಫ್ ಐ ವರ್ ಅ ಡಾಗ್ ಆ್ಯಂಡ್ ಕುಡ್ ಶೇಕ್. ನಾವೊಮ್ಮೆ ಯೋಚನೆ ಮಾಡ್ತೀನಿ, ನಾನು ಒಂದು ನಾಯಿ ಇದ್ನೆ ಅಂದರೆ ನನಗೆ ಎಷ್ಟು ಕಡಿಮೆ ಸಮಯ ಬೇಕಾಗ್ತಿತ್ತು ನಾನು ಒರೆಸ್ಕೊಳ್ಳಿಕ್ಕೆ. ನಾನು ಒಂದೇ ಸರ್ತಿ ಶೇಕ್ ಮಾಡಿಬಿಟ್ಟಿದ್ನಂದ್ರೆ ನಾನು ಒಣಗಿ ಹೋಗ್ಬಿಡ್ತಿದ್ದೆ. ಯಾವ ಥರ ನಾಯಿ ಶೇಕ್ ಮಾಡ್ತದೆ, ತನ್ನ ಮೇಲೆ ನೀರು ಬಿದ್ಮೇಲೆ ಅಥವಾ ತನ್ನ ಸ್ನಾನ ಆದಮೇಲೆ ನಾಯಿ ಒಂದು ಜೋರಾಗಿ ಶೇಕ್ ಮಾಡಿದ್ಮೇಲೆ ಎಲ್ಲ ನೀರು ಒಣಗಿ ಹೋಗ್ಬಿಡ್ತಾವೆ. ಇಲ್ಲಿ ನೋಡಿ, ಇಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ, ಈ ಥರ ಒಣಗಿ ಹೋಗ್ಬಿಡ್ತದೆ. ಆ ಥರ ನಾನು ಒಂದು ನಾಯಿ ಇದ್ನೆ ಅಂದ್ರೆ, ಡಾಗ್ ಇದ್ನೆ ಅಂದ್ರೆ ನಾನು ನನಗೆ ಶೇಕ್ ಮಾಡ್ಕೊಂಬಿಟ್ಟು ಬೇಗನೆ ಒರೆಸ್ಕೊಂಡ್ಬಿಡ್ತಿದ್ದೆ. ಇದು ಆ ಮಗುವಿನ ಯೋಚನೆ, ಕಲ್ಪನೆ. ಸೊ ಈಗ ನಾವು ಪೋಯಮನ್ನು ನೋಡಿದ್ವಿ, ಅದರ ಅರ್ಥವನ್ನು ನೋಡಿದ್ವಿ. ನಾವು ಕಮ್ ಟು ನ್ಯೂ ವರ್ಡ್ಸ್. ವಾಟ್ ಆರ್ ದ ನ್ಯೂ ವರ್ಡ್ಸ್ ವಿ ಕಮ್ ಅಕ್ರಾಸ್ ವೈಲ್ ರೀಡಿಂಗ್ ದ ಪೋಯಮ್? ಡಾಗ್, DOG, ಡಾಗ್ ಅಂದರೆ ನಾಯಿ. HOW, ಹಾವ್ ಇದು ಪ್ರಶ್ನೆ ಕೇಳುವಾಗೆ ನಾವು ಯೂಸ್ ಮಾಡ್ತೀವಿ. HOW, ಹಾವ್. MET, ಮಿಟ್ ಮೀನ್ಸ್ ಅಂದರೆ MET, ಮೀಟ್ ಅಂದ್ರೆ ಭೇಟಿಯಾಗೋದು. TRY, ಟ್ರೈ ಮೀನ್ಸ್ ಪ್ರಯತ್ನ ಮಾಡೋದು. TRY ಅಂದರೆ ಪ್ರಯತ್ನ ಮಾಡೋದು. TWO, ಟು ಮೀನ್ಸ್ ಎರಡು ಅಥವಾ ಟು ನಂಬರ್. ನಾವು ಇದನ್ನು ಸೆಂಟೆನ್ಸಲ್ಲೇನು ಯೂಸ್ ಮಾಡಬೇಕು? ಡಾಗ್. ಐ ಹ್ಯಾವ್ ಅ ಡಾಗ್. ಹೌ ಮೆನಿ ಫಿಂಗರ್ಸ್ ಡು ಯು ಹ್ಯಾವ್? ಮೀಟ್. I meet with my friend. I try to write. I have 2 pencils. So this is the uses of. Let's read. ಬನ್ನಿ ಓದುನು. I try to save water. ನೀರನ್ನು ಉಳಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. I have 2 ears, 2 legs, 2 toes and 1 nose. I have 2 ears, 2 legs, 10 toes and 1 nose. ನನ್ನಂದ್ರೆ 2 ಕಿವಿ ಇದೆ, 2 ಕಾಲಿವೆ, 10 toes ಅಂದ್ರೆ ಕಾಲು ಬೆರಳು, 10 ಕಾಲು ಬೆರಳು ಇದೆ, and 1 nose ಮತ್ತು 1 ಮೂಗಿದೆ. Let's talk.
Do you like to have a bath? Say why. Do you like to have a bath? Say why. ನಿಮಗೆ ಸ್ನಾನ ಮಾಡೋದು ಇಷ್ಟ ಯಾಕೆ yes I like to have a bath because it keeps me clean and healthy. ನನಗೆ ಸ್ನಾನ ಮಾಡೋದು ಇಷ್ಟ ಯಾಕಂದ್ರೆ ಅದರಲ್ಲಿ ನಾನು ಕ್ಲೀನ್ ಸ್ವಚ್ಛವಾಗಿರ್ತೀನಿ ಆಮೇಲೆ ಸ್ವಸ್ಥ ಇರ್ತೀನಿ. ಕ್ಯಾನ್ ಯು ಬೇತ್ ಯುವರ್ ಸೆಲ್ಫ್? ನೀವಾಗಿ ಸ್ನಾನ ಮಾಡ್ತೀರಾ? ಎಸ್ ಐ ಬೇತ್ ಮೈ ಸೆಲ್ಫ್. ಹೌದು, ನಾನೇ ಸ್ನಾನ ಮಾಡ್ತೀನಿ. ಹೌ ಡು ಯು ಡ್ರೈ ಯುವರ್ ಸೆಲ್ಫ್? ನಿಮ್ಗೆ ಯಾವ ಥರ ಒರೆಸ್ಕೋತೀರಿ? ಐ ಡ್ರೈ ಮೈ ಸೆಲ್ಫ್ ವಿತ್ ಸಾಫ್ಟ್ ಟವಲ್. ನಾನು ಒಂದು ಸಾಫ್ಟ್ ಟವಲ್ದಿಂದ ನನಗೆ ಒರೆಸ್ಕೋತೀನಿ. ಹ್ಯಾವ್ ಯು ಸೀನ್ ಆ್ಯನ್ ಆ್ಯನಿಮಲ್ ಡ್ರೈಯಿಂಗ್ ಇಟ್ ಸೆಲ್ಫ್? ಎಸ್ ಐ ಹ್ಯಾವ್ ಸೀನ್ ಆ್ಯನ್ ಆ್ಯನಿಮಲ್ ಡ್ರೈಯಿಂಗ್ ಇಟ್ ಸೆಲ್ಫ್. ಅ dog dry itself. Let's share. Put a oval around what you do after a bath. ಇಲ್ಲಿ ಎರಡು ಚಿತ್ರ ಕೊಟ್ಟಿದ್ದಾರೆ. ಅದನ್ನು ನೋಡಿ ನೀವೇನು ಮಾಡಬೇಕು, ಸ್ನಾನ ಆದ ನಂತರ ನೀವೇನು ಮಾಡ್ತೀರಿ ಅದಕ್ಕೆ ರೌಂಡ್ ಮಾಡಬೇಕು. ಓವಲ್ ಶೇಪ್ ಅಂತ ರೌಂಡ್ ಮಾಡಬೇಕು. ಥ್ರೋ ದ ವೆಟ್ ಟವಲ್ ಆನ್ ದ ಫ್ಲೋರ್. ನೀವು ಸ್ನಾನ ಆದ ನಂತರ ನಿಮ್ದು ಹಸಿ ಟವಲನ್ನು ಬಿಸಾಕ್ಬಿಡ್ತೀರಿ. ಹ್ಯಾಂಗ್ ದ ವೆಟ್ ಟವಲ್ ಟು ಡ್ರೈ. ಅಥವಾ ನೀವು ವೆಟ್ ಟವಲ್ ಹಸಿ ಟವಲನ್ನು ಹ್ಯಾಂಗ್ ಮಾಡ್ತೀರಿ, ಒಣಗಿಸ್ಲಿಕ್ಕೆ ಹೊರಗೆ ಹಾಕ್ತೀರಿ. ಏನು ಮಾಡ್ತೀರಿ ಮಕ್ಕಳೇ ನೀವು? ಎಸ್, ನಾವೇನು ಮಾಡಬೇಕಂದ್ರೆ ಸ್ನಾನ ಆದ ನಂತರ ನಮ್ಮ ಹಸಿ ಟವಲನ್ನು ಹೊರಗಡೆ ಹ್ಯಾಂಗ್ ಮಾಡಬೇಕು ಒಣಗಲಿಕ್ಕೆ. ಹ್ಯಾಂಗ್ ದ ವೆಟ್ ಟವಲ್ ಟು ಡ್ರೈ. ನಮ್ಮ ಟವಲನ್ನು ಒಣಗಿಸ್ಬೇಕು. So we will go round this hanging of wet towel. So hang the wet towel to dry. Now come to here. Do you wear these things? ನೀವು ಇದನ್ನು ಉಟ್ಕೋತೀರಿ? Draw lines from the picture to the words. ಇಲ್ಲೇ ಸ್ವಲ್ಪ ಪಿಕ್ಚರ್ಸ್ ಕೊಟ್ಟಿದ್ದಾರೆ and they have given the names of that picture. You have to match that picture with that respective name. So see. What is the picture is this? This is a picture of trousers. So match with it, trousers. Draw a line to D, trouser. This is a picture of trouser. What is this picture? This is a picture of shoes. Draw a line to shoes. This is a picture of shoes. What is this picture? This is a picture of shirt. Draw a line to shirt. What is this? This is a pair of socks. So draw the line to the socks. Okay. What is the picture of this? This is a picture of cap. Draw a line to cap. So what is this? This is the picture of belt. Draw a line to belt. So like this you have to match the pictures with their respective names. Here is a riddle time. Okay, come, riddle time. Riddle ಅಂದ್ರೆ ಏನು? ಒಗಟ. I have teeth so sharp but I never bite. What am I? ಇದು ಒಗಟ ಏನಿದೆ, ಇದು ರಿಡಲ್ ಪಝಲ್ ಏನಿದೆ ಅಂದ್ರೆ ಏನು ಕೇಳ್ತದೆ, ನನ್ನ ಹತ್ರ ಭಾಳ ಶಾರ್ಪ್ ಇರೋದು ಟೀತ್ ಇದೆ ಬಟ್ ನಾ ಯಾರು ಕಡೆಯಲ್ಲ. ನಾನು ಏನು? I have teeth so sharp but I never bite. What am I? I am a comb. comb ನೋಡಿರಲ್ಲ ಎಲ್ಲರೂ, ಬಾಚಣಿಗೆ, ಹಣಗಿ, ಅದರಲ್ಲೇ ಭಾಳಷ್ಟು ಟೀತ್ ಇರ್ತದೆ ಬಟ್ ಅದು ಕಡೆಯಲ್ಲ. ಅದರಲ್ಲೇ ನಾವು ನಮ್ಮ ಹೇರ್ ಕೋಂಬ್ ಮಾಡ್ಕೋತೀವಿ. Let's do. Match the following to make pairs. One has been done for you. ಇಲ್ಲಿ ನಾವು ಮ್ಯಾಚ್ ವಿತ್ ದರ್ ಪೇರ್ಸ್, ನಾವು ಅದನ್ನು ಅದ್ರ ಪೇರ್ ಜೊತೆ ಮ್ಯಾಚ್ ಮಾಡಬೇಕು. ಒನ್ ಆಲ್ರೆಡಿ ಮಾಡಿಟ್ಟಿದ್ದಾರೆ, ಅದನ್ನು ನೋಡೋಣ. ನಿಡಲ್ ಅಂದ್ರೇನು? ಸೂಜೆ. ಥ್ರೆಡ್ ಅಂದ್ರೆ ದಾರ. ಸೂಜೆ, ದಾರ, ಇದ್ರದ್ದೊಂದು ಪೇರ್ ಆಗ್ತದೆ. ಆ ಥರನೇ ಬ್ಯಾಟ್ ಪೇರ್ ಏನಾಗ್ತದೆ? ಬಾಲ್. ಸೊ ಮ್ಯಾಚ್ ವಿತ್ ಬ್ಯಾಟ್ ವಿತ್ ಬಾಲ್. ಬ್ಯಾಟ್ ಆ್ಯಂಡ್ ಬಾಲ್. ಸಾಕ್ಸ್. pair of socks is pair with pair of shoes. Socks with shoes.
ಶರ್ಟ್. ಶರ್ಟ್ ಎದಕ್ಕೆ ಮ್ಯಾಚ್ ಆಗ್ತದ? ಶರ್ಟ್ ಮ್ಯಾಚಸ್ ವಿತ್ ಶಾರ್ಟ್ಸ್. ಶರ್ಟ್ ಆ್ಯಂಡ್ ಶಾರ್ಟ್ಸ್ ಹಾಕೋತಿರಲ್ಲ, ಶರ್ಟ್ ಆ್ಯಂಡ್ ಶಾರ್ಟ್ಸ್. ಬೌಲ್. ಬೌಲ್ ಪೇರೇನಾಗ್ತದ? ಸ್ಪೂನ್. ಬೌಲ್ ಸ್ಪೂನ್. ಬೌಲ್ ಆ್ಯಂಡ್ ಸ್ಪೂನ್. Let's draw. Come to the next question. Draw or stick a picture of yourself and your friend here. Then complete the sentences and say them aloud. My name is. You have to draw or stick your picture here. ನಿಮ್ಮದು ಪಿಕ್ಚರನ್ನು ಇಲ್ಲೇ ಫೋಟೋ ಸ್ಟಿಕ್ಕರ್ ಮಾಡಿ ಅಥವಾ ನಿಮ್ಮ ಡ್ರಾವರ್ ಮಾಡಿರಿ. ಆಮೇಲೆ ಇಲ್ಲೇ ನಿಮ್ಮ ಹೆಸರು ಬರೀರಿ. ಮೈ ನೇಮ್ ಈಸ್ ನಿಮ್ಮ ಹೆಸರು ಬರೀರಿ. ಮೈ ಫ್ರೆಂಡ್ಸ್ ನೇಮ್ ಈಸ್, ನಿಮ್ಮ ಫ್ರೆಂಡ್, ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರಿದ್ದಾರ ಅವ್ರ ಹೆಸರು ಬರಿಬೇಕು. ಅವ್ರ ಪಿಕ್ಚರ್ ಅಂದಿಲ್ಲೇ ಸ್ಟಿಕ್ ಮಾಡಬೇಕು ಅಥವಾ ಡ್ರಾ ಮಾಡಿರಿ. ಒಂದು ಫೋಟೋ ಸ್ಟಿಕ್ ಮಾಡಿರಿ, ಫೋಟೋ ಇರ್ಲಿಕ್ಕೆ ಅವ್ರ ಫೋಟೋನೇ ಡ್ರಾ ಮಾಡಿ. ಟ್ರೇಸ್ ದ ಪಾತ್ ಟು ದ ಫ್ಲವರ್. ಇಲ್ಲೇ ಅವ್ರ ಪಾತ್ ಕೊಟ್ಟಿದ್ದಾರೆ ನಮಗೆ. ವಿ ಹ್ಯಾವ್ ಟು ಟ್ರೇಸ್ ಇಟ್. They have already given us the path. We have to trace that path to reach that object to the other side. So this is a butterfly. It has to go to flower. So trace it like this. Trace on the given diagram. Like this, you have to trace it. You have to trace like this. Like this, you have to complete this tracing line. Learn to write. Here they have given the alphabet E, small f. You have to trace it and learn how to write. This is the alphabet E. E for elephant. You have to trace it like this. E for eye, E for elephant. This is alphabet, small alphabet F. F for fish. F for fan. F for frog. Trace over the waves and color the ship. ಇಲ್ಲೇ ಅವ್ರು ವೇವ್ಸ್ ಡೈಗ್ರಾಮ್ ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು, ಅದನ್ನೆಲ್ಲ ಟ್ರೇಸ್ ಮಾಡಬೇಕು. ಆಮೇಲೆ ಫಿಶ್ಶಿಗೆ ಕಲರ್ ಮಾಡಬೇಕು. ಸೊ ಇಲ್ಲೂ ಕೂಡ ಸಮ್ ಅಲ್ಫಾಬೆಟ್ಸ್ ಕೊಟ್ಟಿದ್ದಾರೆ, UVW. ಅದನ್ನು ಕೂಡ ನೀವು ಟ್ರೇಸ್ ಮಾಡಬೇಕು. ಲೈಕ್ ದಿಸ್ ಯು ಟ್ರೇಸ್ ದಿಸ್ ಅಲ್ಫಾಬೆಟ್ಸ್, ಟ್ರೇಸ್ ದ ಲೈನ್ಸ್ ಆ್ಯಂಡ್ ಕಲರ್ ದ ಫಿಶ್. ಸೇ aloud. Say aloud. A, B, C, D, E, F. Here we completed our second unit after a bath. Unit second after a bath poem is completed. Enjoy the poem, enjoy the activity. Thank you for watching our video. Please like, share and subscribe our channel. Thank you.